ಅಖಾಡದಲ್ಲಿ ಗೆದ್ದ ಕಿಚ್ಚ ಈಗ ಬೇಲಿಪದೆಯ ಸಾಮ್ರಾಟ. ಬಿಲ್ಲರಂಗ ಭಾಷಾ ಕುರಿತಾದ ಸಮಗ್ರ ವರದಿ. ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ, ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಹೆಸರು ಕೇಳಿದರೆ ಸಾಕು, ಅಭಿಮಾನಿಗಳಲ್ಲಿ ಒಂದು ರೀತಿಯ ಸಂಚಲನ ಮೂಡುತ್ತದೆ. ಇತ್ತೀಚೆಗೆ ನಡೆದ ಸಿಸಿಎಲ್ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಸರಣಿಯಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ತಂಡವನ್ನು ಮುನ್ನಡೆಸಿ ಅತ್ಯಂತ ಯಶಸ್ವಿಯಾಗಿ ಟ್ರೋಫಿಯನ್ನು ಗೆದ್ದು ತಂದಿದ್ದಾರೆ. ಕ್ರಿಕೆಟ್ ಮೈದಾನದಲ್ಲಿ ಸಿಕ್ಸರ್ ಬೌಂಡರಿಗಳ ಸುರಿಮಳೆಗರೆದ ಕಿಚ್ಚ ಈಗ ಮತ್ತೆ ಬಣ್ಣದ ಪ್ರಪಂಚದ ಅತಿ ದೊಡ್ಡ ಸಾಹಸಕ್ಕೆ ನಾಂದಿ ಹಾಡಿದ್ದಾರೆ. ಈ ಸಾಹಸದ ಹೆಸರೇ ಬಿಲ್ಲರಂಗ ಭಾಷಾ. ಸಿಸಿಎಲ್ ನಂತರ ಬದಲಾದ ಸುದೀಪ್ ಪ್ಲಾನ್. ಸಿಸಿಎಲ್ ಟೂರ್ನಮೆಂಟ್ನಿಂದಾಗಿ ಸುದೀಪ್ ಅವರು ಕಳೆದ ಕೆಲವು ತಿಂಗಳಿಂದ ಕ್ರಿಕೆಟ್ನಲ್ಲಿ ಬ್ಯುಸಿಯಾಗಿದ್ದರು. ತಂಡವನ್ನು ಚಾಂಪಿಯನ್ ಮಾಡುವಲ್ಲಿ ಅವರ ಶ್ರಮ ಅಪಾರವಾಗಿತ್ತು. ಈಗ ಟ್ರೋಫಿ ಕೈ ಸೇರಿರುವುದರಿಂದ ಅಭಿಮಾನಿಗಳ ಗಮನ ಸಂಪೂರ್ಣವಾಗಿ ಸುದೀಪ್ ಅವರ ಮುಂದಿನ ಸಿನಿಮಾ ಅಪ್ಡೇಟ್ ಕಡೆಗೆ ನೆಟ್ಟಿದೆ. ಅದರ ಬೆನ್ನಲ್ಲೇ ಬಿಲ್ಲರಂಗ ಭಾಷಾ ಚಿತ್ರದ ತಯಾರಿಗೆ ಸುದೀಪ್ ಚಾಲನೆ ನೀಡಿದ್ದಾರೆ. ಅನೂಪ್ ಭಂಡಾರಿ ಮತ್ತು ಸುದೀಪ್, ವಿಕ್ರಾಂತ್ ರೋಣ ನಂತರದ ಮ್ಯಾಜಿಕ್. ವಿಕ್ರಾಂತ್ ರೋಣ ಚಿತ್ರದ ಮೂಲಕ ಕನ್ನಡಿಗರ ಶಕ್ತಿಯನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದ ನಿರ್ದೇಶಕ ಅನೂಪ್ ಭಂಡಾರಿ ಈ ಬಾರಿ ಮತ್ತೊಂದು ಅದ್ಭುತ ಕಲ್ಪನೆಯೊಂದಿಗೆ ಬಂದಿದ್ದಾರೆ. ಬಿಲ್ಲರಂಗ ಭಾಷಾ ಎಂಬ ಶೀರ್ಷಿಕೆಯೇ ಹೇಳುವಂತೆ ಇದು ಮೂವರು ವಿಭಿನ್ನ ವ್ಯಕ್ತಿಗಳ ಅಥವಾ ಒಂದೇ ವ್ಯಕ್ತಿಯ 3 ಆಯಾಮಗಳ ಕಥೆಯಾಗಿರಬಹುದು ಎಂಬ ಚರ್ಚೆ ಗಾಂಧಿನಗರದಲ್ಲಿ ನಡೆಯುತ್ತಿದೆ. ಅನೂಪ್ ಭಂಡಾರಿ ಅವರ ಸ್ಕ್ರಿಪ್ಟ್ ಕೆಲಸಗಳು ಈಗಾಗಲೇ ಮುಗಿದಿದ್ದು, ಚಿತ್ರದ ಮೇಕಿಂಗ್ ವಿಡಿಯೋ ನೋಡಿ ಸುದೀಪ್ ಕೂಡ ಫಿದಾ ಆಗಿದ್ದಾರೆ ಎನ್ನಲಾಗಿದೆ. 2209ನೇ ಇಸವಿಯ ಕಲ್ಪನೆ, ಭವಿಷ್ಯದ ಪ್ರಪಂಚದ ಕಥೆ. ಈ ಚಿತ್ರದ ಅತ್ಯಂತ ದೊಡ್ಡ ವಿಶೇಷತೆ ಎಂದರೆ ಇದರ ಕಾಲಘಟ್ಟ. ಇದು ಇಂದಿನ ಕಥೆಯಲ್ಲ, ಬದಲಾಗಿ ಕ್ರಿಸ 2209ರ ಕಾಲಘಟ್ಟದಲ್ಲಿ ನಡೆಯುವ ಕಥೆ. ಫ್ಯೂಚರಿಸ್ಟಿಕ್ ಜಗತ್ತು. ಇಂದಿನಿಂದ ಸುಮಾರು 185 ವರ್ಷಗಳ ನಂತರ ಭೂಮಿ ಹೇಗಿರುತ್ತದೆ ಎಂಬ ಕಲ್ಪನೆಯನ್ನು ಈ ಚಿತ್ರದಲ್ಲಿ ತೋರಿಸಲಾಗುತ್ತಿದೆ. ತಂತ್ರಜ್ಞಾನದ ಬಳಕೆ. ಚಿತ್ರಕ್ಕಾಗಿ ವಿಶೇಷವಾದ ವಾಹನಗಳು, ಹೊಸ ಮಾದರಿಯ ಶಸ್ತ್ರಾಸ್ತ್ರಗಳು ಮತ್ತು ವೈಜ್ಞಾನಿಕ ಉಪಕರಣಗಳ ಸೆಟ್ಗಳನ್ನು ವಿನ್ಯಾಸಗೊಳಿಸಲಾಗುತ್ತಿದೆ. ಜಾಗತಿಕ ಮಟ್ಟದ ವಿಎಫ್ಎಕ್ಸ್. ಹಾಲಿವುಡ್ ಸಿನಿಮಾಗಳಿಗೆ ಸೆಡ್ಡು ಹೊಡೆಯುವಂತಹ ಗ್ರಾಫಿಕ್ಸ್ ಈ ಸಿನಿಮಾದಲ್ಲಿ ಇರಲಿದೆ ಎಂದು ಚಿತ್ರತಂಡ ವಿಶ್ವಾಸ ವ್ಯಕ್ತಪಡಿಸಿದೆ. ಶೂಟಿಂಗ್ ಮತ್ತು ಸೆಟಪ್ಗಳ ವಿವರ. ಬಿಲ್ಲರಂಗ ಭಾಷಾ ಚಿತ್ರಕ್ಕಾಗಿ ಈಗಾಗಲೇ ಬೃಹತ್ ಸೆಟ್ಗಳನ್ನು ನಿರ್ಮಿಸುವ ಕೆಲಸ ಆರಂಭವಾಗಿದೆ. ಹೈದರಾಬಾದ್ ಮತ್ತು ಬೆಂಗಳೂರು ಈ 2 ನಗರಗಳಲ್ಲಿ ಚಿತ್ರದ ಬಹುಪಾಲು ಚಿತ್ರೀಕರಣ ನಡೆಯಲಿದೆ. ವಿಶೇಷವಾಗಿ ಕ್ರೋಮಾ ತಂತ್ರಜ್ಞಾನದ ಅಡಿಯಲ್ಲಿ ಹೆಚ್ಚಿನ ದೃಶ್ಯಗಳನ್ನು ಸೆರೆಹಿಡಿಯಲು ಪ್ಲಾನ್ ಮಾಡಲಾಗಿದೆ. ಇದಕ್ಕೂ ಮೊದಲು ಅವರು ತಮ್ಮ ದೈಹಿಕ ಬದಲಾವಣೆಗೆ ಮೇಕ್ಓವರ್ ಸ್ವಲ್ಪ ಸಮಯ ಮೀಸಲಿಡಲಿದ್ದಾರೆ. ಅಭಿಮಾನಿಗಳ ಕುತೂಹಲಕ್ಕೆ ಉತ್ತರ. ಅಪ್ಡೇಟ್ ಯಾವಾಗ? ಕಿಚ್ಚನ ಅಭಿಮಾನಿಗಳು ದಿನನಿತ್ಯ ಸೋಷಿಯಲ್ ಮೀಡಿಯಾದಲ್ಲೇ ಬಿಲ್ಲರಂಗ ಭಾಷಾ ಅಪ್ಡೇಟ್ ಕೊಡಿ ಎಂದು ಕೇಳುತ್ತಿದ್ದಾರೆ. ಚಿತ್ರತಂಡದ ಮಾಹಿತಿ ಪ್ರಕಾರ ಟೈಟಲ್ ಟೀಸರ್, ಚಿತ್ರದ ಫಸ್ಟ್ ಲುಕ್ ಅಥವಾ ಶೀರ್ಷಿಕೆಯ ಸಣ್ಣ ಝಲಕನ್ನು ಏಪ್ರಿಲ್ ಅಥವಾ ಮೇ ತಿಂಗಳಿನಲ್ಲಿ ಬಿಡುಗಡೆ ಮಾಡಲು ತಂಡ ಸಜ್ಜಾಗಿದೆ. ತಾಂತ್ರಿಕ ವರ್ಗ. ಸಂಗೀತ ನಿರ್ದೇಶಕ ಅಜನೀಶ್ ಲೋಕನಾಥ್ ಅಥವಾ ಅರವಿಂದ್ ಕಶ್ಯಪ್ ಅಂತಹ ದೊಡ್ಡ ತಂತ್ರಜ್ಞರು ಈ ಚಿತ್ರಕ್ಕೆ ಸಾಥ್ ನೀಡುವ ಸಾಧ್ಯತೆಯಿದೆ. ಪಾತ್ರವಗ ಅವರ ಎದುರು ನಟಿಸಲು ಪರಭಾಷೆಯ ಖ್ಯಾತ ನಟರೊಂದಿಗೆ ಮಾತುಕತೆ ನಡೆಯುತ್ತಿದೆ. ಕಿಚ್ಚನ ಕೆರಿಯರ್ನಲ್ಲಿ ಹೊಸ ಮೈಲಿಗಲ್ಲು. ಸುದೀಪ್ ಅವರು ಈ ಹಿಂದೆ ಈಗ ಬಾಹುಬಲಿ, ಪೈಲ್ವಾನ್ ನಂತಹ ಚಿತ್ರಗಳ ಮೂಲಕ ಭಾರತದಾದ್ಯಂತ ಗುರುತಿಸಿಕೊಂಡಿದ್ದಾರೆ. ಆದರೆ ಬಿಲ್ಲರಂಗ ಭಾಷಾ ಚಿತ್ರವು ಅವರ ಕೆರಿಯರ್ನಲ್ಲೇ ಅತಿ ದೊಡ್ಡ ಮಾರುಕಟ್ಟೆಯನ್ನು ಸೃಷ್ಟಿಸುವ ಸಿನಿಮಾ ಎನ್ನಲಾಗುತ್ತಿದೆ. ಇದು ಬರೀ ಭಾರತದಲ್ಲಿ ಮಾತ್ರವಲ್ಲದೆ ವಿದೇಶಿ ಮಾರುಕಟ್ಟೆಯನ್ನು ಗುರಿಯಾಗಿಸಿಕೊಂಡು ಸಿದ್ಧವಾಗುತ್ತಿದೆ. ಈಗ ಬಿಲ್ಲರಂಗ ಭಾಷಾ ಮೂಲಕ ಸಿನಿಮಾ ರಂಗದಲ್ಲಿ ಸುನಾಮಿ ಎಬ್ಬಿಸಲು ಸಿದ್ಧರಾಗಿದ್ದಾರೆ. ವಿಭಿನ್ನ ಕಥಾಹಂದರ, ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಕಿಚ್ಚನ ಖಡಕ್ ನಟನೆ ಈ ಚಿತ್ರದ ಜೀವಾಳ.